ಇನ್ಸೂರೆನ್ಸ್ ಅಂತ ಹೆಸರು ಬಂದರೆ ಸಾಕು ಫಸ್ಟ್ ಗುರ್ತಕ್ಕೆ ಬರೋದು LIC. ನಾವು ಕೂಡ LIC ಮಾಡಿಸಿರ್ತೀವಿ. ಇಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮ ಆ ಕಾಲದಲ್ಲಿ LICನ ಪಕ್ಕ ಮಾಡಿಸಿರ್ತಾರೆ. ಇನ್ನು ಈ LIC ಏಜೆಂಟ್ಸ್ ಆದರೆ ನಿಮ್ಮ ಮಕ್ಕಳಿಗೆ LIC ಮಾಡಿಸ್ರಿ, ಫ್ಯೂಚರಲ್ಲಿ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಅದು ಇದು ಹೇಳಿ ತಲೆಗೆ ತುಂಬಿಸ್ತಾರೆ. ಈಗ LIC ನಮ್ಮ ಹತ್ರ ದುಡ್ಡು ತಗೊಂಡು ನಮ್ಗೆ ಯಾಕೆ ಫ್ಯೂಚರಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದೆ, ಇದರಿಂದ LICಗೆ ಏನು ಲಾಭ ಬರುತ್ತೆ, ಈ ವಿಡಿಯೋದಲ್ಲಿ LIC ಬಗ್ಗೆ ಮತ್ತು LIC ಮಾಡ್ತಿರೋ ಬಿಸ್ನೆಸ್ ಮಾಡಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. LIC ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ, ಆ ಕಾಲದಲ್ಲಿ ಒಂದು ಕುಟುಂಬಕ್ಕೆ 5ರಿಂದ 10 ಜನ ಮಕ್ಕಳು ಇರ್ತಾ ಇದ್ರು. ಆ ಕುಟುಂಬನ ಪೋಷಣೆ ಮಾಡ್ತಿರೋ ವ್ಯಕ್ತಿ ಅಕಸ್ಮಾತ್ ಏನಾದರೂ ಆದರೆ ಆ ಕುಟುಂಬ ಎಲ್ಲ ಹೊರಗಡೆ ಬೀಳುತ್ತೆ. ಈ ಕಾರಣದಿಂದ ಇಂಡಿಯನ್ ಗೌರ್ಮೆಂಟ್ 1956ರಲ್ಲಿ LICನ ಸ್ಟಾರ್ಟ್ ಮಾಡುತ್ತೆ. LICಯಲ್ಲಿ ತುಂಬ ಪ್ಲ್ಯಾನ್ಸ್ ಇರ್ತವೆ. ಅದರಲ್ಲಿ ನಮಗೆ ಬೇಕಾಗಿರೋ ಪ್ಲ್ಯಾನ್ನ ತಗೊಂಡು 10 ವರ್ಷ ಇಲ್ಲ 20 ವರ್ಷದವರೆಗೂ ಸ್ವಲ್ಪ ಅಮೌಂಟ್ನ ಕಟ್ಟಿದ್ರೆ ಫ್ಯೂಚರಲ್ಲಿ ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ಹಾಕಿ ಕೊಡ್ತಾರೆ. ಅದರಿಂದ ಅವ್ರಿಗೇನು ಲಾಭ ಅಂತ ನೀವು ಕೇಳ್ಬೋದು. ಈ LIC ಅವರು ಎಷ್ಟು ದುಡ್ಡು ಕೊಡ್ತಾರಲ್ಲ, ಇವ್ರಿಗೆ ಹೆಂಗೆ ಲಾಭ ಬರುತ್ತೆ ಅಂದರೆ